ಇದು ಶಿವಮೊಗ್ಗ ಜಿಲ್ಲೆಯ ಹಾಲು ಉತ್ಪಾದಕರ ಹಿತರಕ್ಷಣಾ ವೇದಿಕೆಯಿಂದ ಹಾಲಿನ ದರವನ್ನು ಜಾಸ್ತಿ ಮಾಡಬೇಕು ಮತ್ತು ಸರ್ಕಾರದಿಂದ ಬರೋಂಥ ಪ್ರೋತ್ಸಾಹಧನ ಬಿಡುಗಡೆ ಲೇಟ್ ಆಗ್ತಾ ಇದೆ ಅನ್ನೋ ದೃಷ್ಟಿಯಿಂದ ಪ್ರತಿಭಟನೆಯನ್ನು ಮಾಡಿದರು. ಪ್ರತಿಭಟನೆಗೆ ಮಾಡಿ ಅದನ್ನು ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ತಲುಪಿಸುವಂಥದ್ದು ಮತ್ತು ಒಕ್ಕೂಟದಿಂದ ಅಧ್ಯಕ್ಷರಿಗೆ ಮನವಿಯನ್ನು ಕೊಟ್ಟು ಅದನ್ನು ಸರ್ಕಾರಕ್ಕೆ ಕಳಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಆ ಮನವಿಯನ್ನು ನಾನು ಹೋಗಿ ಸ್ವೀಕರಿಸಿದ್ದೇನೆ. ಅವರ ಬೇಡಿಕೆ ಸರ್ಕಾರದಿಂದ ಬರೋಂಥದ್ದು 5 ರೂಪಾಯಿ ಪ್ರೋತ್ಸಾಹಧನ ಏನಿದೆ ಅದು 6 ತಿಂಗಳಿಂದ ಬಿಡುಗಡೆ ಮಾಡಿಲ್ಲ ಅನ್ನೋದನ್ನು ಅವರ ಮುಖ್ಯವಾದ ಬೇಡಿಕೆಯಾಗಿತ್ತು. ಆದರೆ ಈಗ ಒಂದು 15 ದಿನಗಳ ಹಿಂದೆ ನಾನು ಬೆಂಗಳೂರಿಗೆ ಹೋಗಿ ನಮ್ಮ ಹಾಲು ಒಕ್ಕೂಟದ ಎಲ್ಲ ಅಧ್ಯಕ್ಷರು ಮತ್ತು ಮುಖ್ಯಮಂತ್ರಿಗಳ ತಮ್ಮನವರು DK ಸುರೇಶ್ ಅವರು, ನಮ್ಮ ಬೊಮ್ಮಲ್ ಅಧ್ಯಕ್ಷರು, ಜೊತೆಗೆ ನಮ್ಮ DC ಬ್ಯಾಂಕ್ ಅಧ್ಯಕ್ಷರು, ಕಾಹಮದ ಪ್ರತಿನಿಧಿ ಮಂಜುನಾಥ್ ಗೌಡರ ನೇತೃತ್ವದಲ್ಲಿ ನಾವು ಈ ವಿಷಯವನ್ನು ಚರ್ಚೆ ಮಾಡಿದ್ವಿ. ಅದಕ್ಕೆ ಪ್ರತಿಫಲವಾಗಿ ಈಗಾಗಲೇ 3 ತಿಂಗಳ ಸಹಾಯಧನ ನಿನ್ನೆ ಮೊನ್ನೆ ರೈತರಿಗೆ ತಲುಪುವಂಥ ವ್ಯವಸ್ಥೆ ಆಗಿದೆ. ಇನ್ನು 3 ತಿಂಗಳಿಂದ ಒಂದು 40 ಕೋಟಿಯ ಹಣವನ್ನು ಬಿಡುಗಡೆ ಮಾಡೋದಕ್ಕೆ ನಾವು ಒತ್ತಾಯವನ್ನು ಮಾಡ್ತೇವೆ. ಜೊತೆಗೆ ಹಾಲಿನ ದರವನ್ನು ಜಾಸ್ತಿ ಮಾಡಬೇಕು ಅನ್ನೋಂಥದ್ದು ಅವರ ಬೇಡಿಕೆ ಇತ್ತು. ಹಾಲಿನ ದರ ಜಾಸ್ತಿ ಮಾಡುವಂಥದ್ದು ಸರ್ಕಾರದ ಮಾರಾಟ ದರವನ್ನು ಜಾಸ್ತಿ ಮಾಡಿದಾಗ ಮಾತ್ರ ನಾವು ಹಾಲಿನ ದರವನ್ನು ಜಾಸ್ತಿ ಮಾಡೋಂಥದ್ದು ಮಾಡ್ಬೋದು. KMFನ ಮುಖಾಂತರ ಸರ್ಕಾರಕ್ಕೆ ನಾವು ಎಲ್ಲ ಒಕ್ಕೂಟದ ಆಡಳಿತ ಮಂಡಳಿ ಮತ್ತು ರಾಜ್ಯದ ಎಲ್ಲ ಒಕ್ಕೂಟದ ಅಧ್ಯಕ್ಷರು ಮತ್ತು ಆಡಳಿತ ಮಂಡಳಿ ಒಟ್ಟಿಗೆ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ನಾವು ಹಾಲಿನ ದರವನ್ನು ಮಾರಾಟ ದರವನ್ನು ಜಾಸ್ತಿ ಮಾಡೋದಕ್ಕೆ ಬೇಡಿಕೆ ಈಗಾಗಲೇ KMFನ ಮುಖಾಂತರ 2 ತಿಂಗಳ ಹಿಂದೆ ಸಲ್ಲಿಕೆ ಆಗಿದೆ. ಅದನ್ನು ಮತ್ತೆ ಈ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಮಾಡೋಂಥ ಕೆಲಸವನ್ನು ಮಾಡ್ತೇವೆ. ಪ್ರೋತ್ಸಾಹಧನ ಯಾಕೆ ಪ್ರೋತ್ಸಾಹಧನಗಳು ಬರೋದು ಬಿಡುಗಡೆ ಆಗೋಂಥದ್ದು ಲೇಟ್ ಆಗ್ತದೆ, ಬರದೇ ಇರೋದಿಲ್ಲ. ಒಂದೊಂದು ಸಂದರ್ಭದಲ್ಲಿ ಪ್ರತಿ ತಿಂಗಳು ಬರ್ತದೆ, ಕೆಲವು ಟೈಮ್ 2 ತಿಂಗಳಾಗುತ್ತೆ, ಕೆಲವು ತಿಂಗಳು 3 ತಿಂಗಳು ಆಗಂಥದ್ದಾಗ್ತದೆ. ಆದರೆ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಏಪ್ರಿಲ್ ಮೇ ತಿಂಗಳಿಂದ ಮಾತ್ರ ಬರಲಿಕ್ಕೆ ಬಾಕಿ ಇದೆ. ಉಳಿದಂತೆ ಎಲ್ಲ ನಿನ್ನೆ ಮೊನ್ನೆ ಬಂದು ಎಲ್ಲ ರೈತರಿಗೆ ಮುಟ್ಟಿದೆ. ಸರ್ಕಾರಕ್ಕೆ ನಾವು ಹಾಲಿನ ದರವನ್ನು ಜಾಸ್ತಿ ಮಾಡಬೇಕು ಅನ್ನೋಂಥ ಪ್ರಸ್ತಾವನೆಯನ್ನು ಈಗಾಗಲೇ ಸಲ್ಲಿಸಿದ್ದೇವೆ. ಮುಂದಿನ ದಿನಗಳಲ್ಲಿ ಸರ್ಕಾರದವರು ಅದಕ್ಕೆ ಒಪ್ಪಿಗೆ ಕೊಟ್ಟರೆ ಹಾಲಿನ ದರ ಜಾಸ್ತಿ ಮಾಡಿದರೆ ನಾವು ಇಲ್ಲಿ ರೈತರಿಂದ ಖರೀದಿ ಮಾಡೋಂಥ ಹಾಲಿನ ದರವನ್ನು ಜಾಸ್ತಿ ಮಾಡೋಂಥ ಕೆಲಸ ಮಾಡ್ತೇವೆ. ಗ್ರಾಹಕರಿಗೆ ಹೊಡೆತ ಬೀಳೋದ ಪ್ರಶ್ನೆ ಬರಲ್ಲ. ಯಾಕಾಗಿ ಅಂದರೆ ಪ್ರೈವೇಟ್ ಆರೋಗ್ಯ ಇರ್ಬೋದು, ದೊಡ್ಡ ಇರ್ಬೋದು, ಇವೆಲ್ಲ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡ್ತಾ ಇರೋಂಥ ದರ 64 ರೂಪಾಯಿ ಇದೆ. ನಮ್ಮ KMFನ ನಂದಿನಿ ಹಾಲಿನ ದರ 54 ರೂಪಾಯಿ ಇದೆ. ಬೇರೆ ಪ್ರೈವೇಟ್ ಹಾಲಿಗಿಂತ ನಮ್ಮದು 10 ರೂಪಾಯಿ ಕಡಿಮೆ ಇದ್ದೀವಿ ನಾವು ಮಾರಾಟ ದರದಲ್ಲಿ. ಅದನ್ನು ಜಾಸ್ತಿ ಮಾಡಿಕೊಟ್ರೆ ನಾವು ಅದನ್ನು ರೈತರಿಗೆ ಕೊಡ್ಬೋದು ಅನ್ನೋಂಥದ್ದು ನಮ್ಮ ಒಕ್ಕೂಟದ ಯೋಚನೆ. ಓಕೆ ಸರ್.